ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಶುಭ ಮಾರ್ನಿಂಗ್. ಲೆಟ್ಸ್ ಗೋ. ಹುಡುಗರಿಗೆ ಗಾಡಿ, ಹುಡುಗಿಯರಿಗೆ ಮೇಕಪ್ ಹೇಳಿದ್ರೆ ಸಾಕು, ಇಡೀ ಪ್ರಪಂಚನೇ ಮಾಡ್ತಾ ಹೋಗ್ಬೋದು. ಏನಂತೀರಾ? ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸೊ ಬನ್ನಿ, ಇವತ್ತೊಂದು ಸ್ಮಾಲ್ ಟ್ರಿಪ್ ಹೊಡೆಯೋಣ ನಮ್ಮ ಸುಜುಕಿ ಜಿಕ್ಸರ್ SF150 ನಲ್ಲಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಸೊ ಇದು ಒಂದು ಬೌಂಡ್ರಿ, ನಮ್ಮ ಹೊಸಕೋಟೆ ಮತ್ತೆ ಕೋಲಾರ ಡಿಸ್ಟಿಕ್ ನ ಡಿವೈಡ್ ಮಾಡುವಂತಹ ಒಂದು ಬೌಂಡ್ರಿ. ಇದು ಒಂದು ಬಾರ್ಡರ್ ಅಂತ ಏನು ಹೇಳ್ತೀರಿ ನೋಡಿ, ಅದು ಇದು ಹೊಸಕೋಟೆಗೆ ಮತ್ತೆ ಕೋಲಾರ್ಗೆ. 1 2 3 ಲೆಟ್ಸ್ ಗೋ. ಏನಂದ್ರೆ ಕೋಲಾರ ಇದೆ ಮಾತ್ರ ಹೆವಿ ಟ್ರಾಫಿಕ್. ನೀವು ಯಾವಾಗ ಬಂದ್ರೆ ಟ್ರಾಫಿಕ್ ಮಾತ್ರ ಈ ತರ ಗಾಡಿ ಇದ್ದೇ ಇರುತ್ತೆ. ಬಿಕಾಸ್ ಏನಂದ್ರೆ ಬ್ಯಾಂಗ್ಳೂರಿಂದ ಔಟ್ಸ್ಕರ್ಟ್ಸ್ ಹೋಗೋರು ಸುಮಾರು ಇದೆ ಏನೋ ರೂಟ್ ನ ಚಾಯ್ಸ್ ಮಾಡ್ತಾರೆ. ಸೊ ಎಂಟ್ರಿ ಎಕ್ಸಿಟ್ ಎಲ್ಲ ಮೆಜಾರಿಟಿ ಇದೇ ರೂಟ್ ಮೇಲೆ ಹೋಗ್ಬೇಕು ಬೆಂಗಳೂರಿಗೆ. ಈ ಮಿಡಲ್ ಕ್ಲಾಸ್ ಲೈಫ್ ಹೆಂಗಿರುತ್ತೆ ಅಂದ್ರೆ, ಈ ಹಬ್ಬ ಹರಿದಿನ ಬಂದ್ರೆ ಇಲ್ಲ ವೀಕೆಂಡ್ ಅಲ್ಲಿ ಬಂದ್ರೆ ಗಾಡಿ ಎತ್ಕೊಂಡು ಫ್ರೆಂಡ್ಸ್ ಜೊತೆ ಮಜಾ ಮಾಡೋಣ ಅಂತ ಇರುತ್ತೆ. ಆದ್ರೆ ಈ ಮನಿ ಪ್ರಾಬ್ಲಮ್ಗಳು ಏನ್ ಮಾಡೋದು, ಇರೋ ದುಡ್ಡು ಸಾಲಲ್ಲ, ದುಡ್ಡು ಜಾಸ್ತಿ ಬೇಕು ಅಂದ್ರೆ ಟೈಮ್ ಸಿಗಲ್ಲ. ದುಡ್ಡು ಬೇಕಾ ಟೈಮ್ ಬೇಕಾ, ಎರಡೂ ಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಹಂಗಾಗ್ಬಿಟ್ಟಿರ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಬಾಯ್ಸ್ಗಂತೂ ಒಂದೇ ಬೇಕಾದ್ರೆ ಜೀವನದಲ್ಲಿ, ಒಂದು ಪೆಟ್ರೋಲ್, ಒಂದು ಬೈಕ್. ಗಾಡಿ ತುಂಬಾ ಪೆಟ್ರೋಲ್ ಇದ್ರೆ ಸಾಕು, ಹುಡುಗರು ನೆಮ್ಮದಿ. ಇನ್ಯಾವ ದುಡ್ಡು ಬೇಡ, ದುನಿಯಾನೋ ಬೇಡ. ಫ್ಯಾಕ್ಟ್ರಿ ಅಂದ್ರೆ ಇಡೀ ವರ್ಲ್ಡ್ಗೆ ಇದನ್ನ ಸಪ್ಲೈ ಆಗುತ್ತೆ. ಓಲ್ವೋ ಟ್ರಕ್ಸ್ ಆಗಲಿ, ವೆಹಿಕಲ್ಸ್ ಆಗಲಿ, ಎಲ್ಲ ಮೆಗಾ ಮೆಗಾ ಯೂನಿಟ್ ಇದೆ ಆಕ್ಚುಲಿ. ಇದು ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಇಲ್ಲಿ ಲೆಫ್ಟ್ ಅಲ್ಲಿ ಇದೆ ಓಲ್ವೋ ಫ್ಯಾಕ್ಟ್ರಿ, ಮೆಗಾ ಯೂನಿಟ್. ಸುಮಾರು ಎಕರೆಗೆ ಎಷ್ಟಿದೆ ಇಲ್ಲಿ ಜಾಗ. ಏನೋ ಒಳ್ಳೆ ಫ್ಯಾಕ್ಟ್ರಿ ಅವ್ರದ್ದು. ಥೌಸಂಡ್ಸ್ ಆಫ್ ಮೆಂಬರ್ಸ್ ವರ್ಕ್ ಮಾಡ್ತಾರೆ ಅಟ್ ಎ ಟೈಮು. ಅಂದ್ರೆ ಮೆಚ್ಚಬೇಕ್ರಿ. ಯಾವಾಗ ಪುಣ್ಯಾತ್ಮ ಈ ಕಂಪ್ನಿ ಹತ್ಕೊಂಡ್ಬಂದು ಈ ಕಡೆ ಇರುವಂತ ಒಂದು ಸುಮಾರಷ್ಟು ಏನೋ ಜಾಬ್ಸ್ ಅಂದ್ರೆ ಯಾರು ಇದ್ದಾರೆ ಎಲ್ರಿಗೂ ಒಳ್ಳೆ ಆಪ್ಷನ್ ಆಗೈತೆ ಇದು. ಅದಾಗಿ ಬಂದು ಅದ್ರ ಜೊತೆಗೆ ಈ ಕಡೆ ಮಾರ್ಕೆಟ್ ಚೇಂಜ್ ಆಗ್ಬೇಕು. ಏನಂದ್ರೆ ಡೆವಲಪ್ಮೆಂಟ್ ಆಗ್ತಾ 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 ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಟ್ರಾಫಿಕ್, ಜಂಜಾಟ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಈ ಹಳ್ಳಿಲಿ ಒಂದು ಸಿಟಿ ಆಗ್ಬಿಡುತ್ತೆ ಅದು. ಸೊ ಅದೊಂಥರ ನಿಮ್ಗೆ ಡೈಜೆಸ್ಟ್ ಆಗಿ ಮಾಡ್ಕೊಳ್ಳೋದು ಕಷ್ಟ, ಯಾಕಂದ್ರೆ ಹಳ್ಳಿಗಳು ಇದ್ದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ಫೆಕ್ಷನ್ ಏನ್ ಮಾಡಿದಾರೆ, ಸಡನ್ ಆಗಿ ಗಾಡಿ ಎಂಟ್ರಿ ಆಗುತ್ತೆ. ಹುಷಾರಾಗಿ ಬರ್ಬೇಕಿಲ್ಲ. ಏನೋ ಈ ಚಿಕ್ಕಳ್ಳಿ ಕ್ರಾಸ್ ಅಲ್ಲಿ ಟ್ರಾಫಿಕ್ ಮಾಡಿದ್ದೀರಾ ಅಪಾರ್ಟ್ ಫ್ರಮ್ ಬೆಂಗಳೂರು. ಬನ್ನಿ ಇಲ್ಲಿರ ಹುಡುಗಿಯರಂದ್ರೆ ಡೇಂಜರತ್ತೆ, ಹುಷಾರಾಗಿರುತ್ತೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನೋಡ್ರಿ, ಇಲ್ಲಿ ಮೇಜರ್ ಪ್ರಾಬ್ಲಮ್ ಈ ಡೈವರ್ಷನ್ಸ್ ನ ಫಸ್ಟ್ ಒಂದು ಸೈಂಟಿಫಿಕ್ ಡಿಸೈನ್ ಮಾಡ್ಬೇಕು. ನೋಡ್ರಿ, ಈ ತರ ಅದನ್ನ ಸಡನ್ ಆಗಿ ಬಂದ್ರೆ ಮುಗಿದ್ ಬರ್ತ ಒಂದು ಇಲ್ಲ ಅವನಿಗೆ ಹೋಗ್ಬೇಕು, ಇಲ್ಲ ನಮ್ಮನ್ನ ನಿಲ್ಲಿಸ್ಬೇಕು. ಅದ್ರಲ್ಲಿ ಒಂದು ಆಗುತ್ತೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ವಾವ್, ಈ ಹೈವೇ ಮೇಲೆ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಟು ಹೊಸೂರು ಟು ಚೆನ್ನೈ ಎಕ್ಸ್ಪ್ರೆಸ್ ಇದೆ ಅಂತ ಏನಿದೆ. ಇದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಏನಿದೆ ಅದನ್ನ ಮೀಡಿಯಾ ಮಾಡಿರ್ಬೇಕು ಮೋಸ್ಟ್ಲಿ. ಅಷ್ಟು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ನೋಡ್ರಿ, ಇದು ಹೊಸಕೋಟೆ ಎಂಟರ್ ಆಗೋದು. ಈ ಹೊಸದಲ್ಲಿ ನೋಡಿದ್ರೆ OMG ದೇವಸ್ಥಾನ ನೋಡ್ರಿ, ಏನ್ ಸಖತ್ತಾಗಿ ಡಿಸೈನ್ ಮಾಡಿದಾರ. ಸೇಮ್ ಅಯೋಧ್ಯೆ ಸೀರೆ ಬರುತ್ತೆ ನೋಡ್ರಿ. ಬೇಡ ನಮಸ್ಕಾರ ಹಾಕೊಂಡು ಬರ್ತಾ ಇರ್ಬೇಕು ಅಷ್ಟೇ. ಏನೋ ಕಷ್ಟ ಇದೆ ಹೇಳ್ಕೊಬೇಕು, ದೇವ್ರ ಹತ್ರ ಬರ್ತಾ ಇರ್ಬೇಕು. ಕಾಯಕವೇ ಕೈಲಾಸ ಏನಂತೀರಾ? ಸಿಟಿ ಎಂಟರ್
ಅಷ್ಟೊಂದು ಹೆಂಗೆ ಇರಲಿಲ್ಲ ಆಗಿದೆ ಫಸ್ಟ್, ಅಷ್ಟೊಂದು ಟ್ರಾಫಿಕ್ ಎಲ್ಲ ಏನು ಇರಲಿಲ್ಲ, ಒಂಥರ ಕೂಲ್ ಆಗಿತ್ತು. ಈಗ ಬರ್ತಾ ಬರ್ತಾ ಡಿಮ್ಯಾಂಡ್ ಜಾಸ್ತಿ ಆಗೋಗಿದೆ. ಆಮೇಲೆ ಇನ್ನೊಂದು ಯಾವುದೇ ಸಿಟಿಯಿಂದ ನೀವು ಬೆಂಗಳೂರು ಬರ್ಬೇಕಂದ್ರೆ ಈ ಕಡೆ ಚೆನ್ನೈ, ಆಮೇಲೆ ಚಿತ್ತೂರು, ಚಿಂತಾಮಣಿ, ಕೋಲಾರ, ಮಾಲೂರು, KGF ಎಲ್ಲರೂ ಒಂದು ಇದನ್ನು ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಬಂದರೆ ಪಾಸ್ ಆಗ್ಬೇಕು ಬೆಂಗಳೂರಿಗೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಸೊ ಅದಕ್ಕೆ ಇಷ್ಟೊಂದು ವೆಹಿಕಲ್ಸ್ ಟ್ರಾಫಿಕ್ ಎಲ್ಲ. ಹೊಸೂರು 45, ದಾಬಸ್ಪೇಟೆ 74. ಇನ್ನೊಂದೇ KRPM ಎಲ್ಲ ಒಂದು 20 ಕಿಲೋಮೀಟರ್ ಅಷ್ಟೇ, ಒಂದು 10-15 ನಿಮಿಷ ಹೊಡಿಬೋದು ಆರಾಮಾಗಿ. ನೆಕ್ಸ್ಟ್ ತಗೊಂಡ್ರೆ ನಾವು ಸಿಟಿ ಒಳಗಡೆ ಹೋಗ್ಬೋದು, ಬೆಂಗಳೂರು ಹೊಸಕೋಟೆ ಸಿಟಿ ಒಳಗಡೆ ಹೋಗೋಣ. ಇವೆಲ್ಲ ತಿಳ್ಕೊಂಡ್ ಬರ್ತಾನಪ್ಪ ಪಾಪ ಸಿಕ್ಕಂದು ಚಿಕ್ಕ ಮಾಡಿ ಮೇಂಟೈನ್ ಮಾಡ್ತಾನೆ ನೋಡ್ರಿ. ಅದು ನಾವೆಲ್ಲ ಇದ್ದೀವಿ ಇಲ್ಲಿಂದ ಮೆಣಸಿನ್ಕಾಯಿ ತರಕ್ಕೂ ಗಾಡಿ, ಸೊಪ್ಪು ತರಕ್ಕೂ ಗಾಡಿ, ಎಲ್ಲದಕ್ಕೂ ಗಾಡಿ ಗಾಡಿ ಗಾಡಿ. ಸೊ ಇಲ್ಲಿ ರೈಟ್ ಎತ್ಕೊಂಡ್ರೆ ಹೂಮಳ್ಳಿ ಸರ್ಕಲ್, ಸಿಟಿ ಒಳಗಡೆ ಬಸ್ ಸ್ಟಾಪ್ ಎಲ್ಲ ಇಲ್ಲಿ. ಸೊ ಇದು ಬಂದು KV ಸರ್ಕಲ್ ಅಂಬಾರ. ಸೊ ಲೆಫ್ಟ್ ಆದ್ರೆ ಬೆಂಗಳೂರು ವೈಟ್ ಫೀಲ್ಡ್ ಹೊಸ ಲೆಫ್ಟ್ ಹೋದ್ರೆ ಸಿಗುತ್ತೆ. ಸ್ಲೈಡ್ ಆಗಿ ಕಡಿಮೆ ಕ್ಲಾಸಲ್ಲಿ ಹೋಗ್ಬೋದು, ಬಟ್ ಇದು ಸ್ವಲ್ಪ ಶಾರ್ಟೆಸ್ಟ್ ವಿತ್ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರೋಡ್ ಹೊಸಕೋಟೆ ಇಂದ ಈ ಕಡೆ ಹೋದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರೋಡ್ ಪ್ಲೇಸ್ ಇದು ವೈಟ್ ಫೀಲ್ಡ್ ಕನೆಕ್ಟ್ ಆಗುತ್ತೆ ಇಲ್ಲಿಂದ. ಸೊ ಇಲ್ಲಿಂದ ಸ್ವಲ್ಪ ಮುಂದೆವರೆಗೂ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಆಮೇಲೆ ಒಂದು ಟ್ರಾಫಿಕ್ ಇರಲ್ಲ. ಸೊ ಆರಾಮಾಗಿ ಹೋಗ್ಬೋದು. ಎಲ್ಲ ಬರ್ತೀವಲ್ಲ ನಿಂತ್ಬಿಟ್ರ ಫಸ್ಟ್ ದಾರಿ ಬಿಡೋಣ. ಟ್ರಾಫಿಕ್ ಅಲ್ಲೆಲ್ಲ ಗಾಡಿ ಆಫ್ ಆಗ್ಬಿಟ್ರೆ ಮೀಟರ್ ಆಫ್. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ಅಕ್ಕ ಹುಷಾರು. ನಿಮ್ಮಿಂದಾನೆ ದೇಶ ಹಾಳಾಗ್ತಿರೋದು. ಹೋಗ್ರೋ ಬರ್ಕಿ ನನ್ ಮಕ್ಕಳ್ರ. ಏನ್ ಬಿಸಿಲು ಸುತ್ತ ಆಗ್ತಾ ಇದ್ದೀನಿ. ಸೊ ವಿ ವೆಂಟ್ ಟು ಲೊಕೇಶನ್. ಫ್ರೆಂಡ್ ಮೀಟ್ ಮಾಡಕ್ ಬಂದಿದೆ. ಸೊ ಅವ್ನಿಂದ ಮುಂದೆ ಎಲ್ಲ ವೆಯ್ಟ್ ಮಾಡ್ತಾರೆ, ಸೈಡ್ಗೆ ಹಾಕ್ಬಿಟ್ಟು ಮೀಟ್ ಮಾಡೋಣ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತು ಏನಂತ ಆಗೇನಿಲ್ಲ, ಸ್ವಲ್ಪ ಒಂದು ಟೈಮ್ ಪಾಸ್ ರೈಡ್ ಅನ್ಕೊಬೋದು. ಶರ್ಮಾ ಡಾಕ್ಸ್ನ ನೆಕ್ಸ್ಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಮುಂದೆ ಪ್ಲಾನ್ಸ್ ಇದೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಚಾನಲ್ನ ಶೇರ್ ಮಾಡಿ. ಸೊ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.